ಮಾಡ್ತೀವಿ. ಅಂತಿಮವಾಗಿ ಏನು ಈ ಸಮಸ್ಯೆಗೆ ಪೂರ್ಣ ಪ್ರಮಾಣದ ಸಮಸ್ಯೆ ಬಗೆಹರಿಯ ಏನು ನಿರ್ಧಾರ ಮಾಡಬೇಕು ಅದು ನಿರ್ಧಾರ ಫಸ್ಟ್ ಮಾಡಿದ್ದೇವೆ. ಎರಡನೇ ಮೀಟಿಂಗ್ ಮಾಡ್ತೀವಿ, ಒಂದನೇ ಮೀಟಿಂಗ್ ಮಾಡ್ತೇವೆ, ಜಾಗ ನೋಡ್ಬೋದು ಎಲ್ಲ ಬೇಡ. ಜಾಗ ಅಪ್ರೂವಲ್ ಆಗಿದೆಯಾ? ನಿಮಿಷ ಇರೋಣ ರೈಟಿಂಗಲ್ಲಿ ಬಂದಲ್ಲ ಅದಕ್ಕೆ 58 ಕೋಟಿ ಮಾಡಿದ 4 ಜಮೀನು. ಆ ಜಮೀನಲ್ಲಿ ನಮಗೆ 3 ಎಕರೆ ತಿಂಗಳು ಏನಾಗಿದೆ ಇವಾಗ ಅದು 4 ಎಕರೆ ಜಾಗ ನಾವು ಐಡೆಂಟಿಫೈ ಮಾಡಿದ್ವಲ್ಲ ಕನ್ಸೆಪ್ಟ್, ಅದ್ರ ಪಕ್ಕನೇ ನಾವು ತೊಗೊಂಡಿರೋದು. ಇವಾಗ ಅವೈಲೇಬಲ್ ಲ್ಯಾಂಡಿಗೋಸ್ಕರ ಮುಖ್ಯದಿಲ್ಲ, ಅದ್ರ ಪಕ್ಕನೇ 2.5 ಎಕರೆ ಹಿಂದೆ DC ಶಿವಶಂಕರ್ ಸ್ಟಾರ್ಟಿಂಗ್ ಬಂದಾಗ ಅವ್ರನ್ನ ಕರ್ಕೊಂಡು ಹೋಗಿ ಹೋರಾಟ ಮಾಡೋದೆಲ್ಲ ಮುಗಿಸ್ಕೊಂಡು 2 ವರ್ಷ ಕತೆ ಹೇಳ್ಬಿಟ್ಟು 4 ತಿಂಗಳು ಮಾಡ್ತೀವಿ ಅಂತೇಳಿ 2 ವರ್ಷ ಕತೆಕೊಂಡು ಚಿಂತನೆ ಭರವಸೆ ಕೊಟ್ಟು ಹೊಳ್ಳೋದ್ರು. ಸಾಯ್ತವೆ ತುಮಕೂರು ಆ ಭಾಗದಾಗೆಲ್ಲ ಆಯ್ತಾ ಸ್ವಾಮಿ? ಬರೀ ಬರೀ ಸುಳ್ಳು ಹೇಳೋದಲ್ಲ ಇವು ಅಧಿಕಾರಿಗಳು. 1 ವರ್ಷ 2 ವರ್ಷ 20-25 ವರ್ಷಗಳಿಂದ ಬರೀ ಸುಳ್ಳು ಹೇಳೋದಲ್ವೇ? ಸುಳ್ಳು ಹೇಳ್ತೀರಾ, DC ಸುಳ್ಳು ಹೇಳ್ತಾರೆ, ADC ಸುಳ್ಳು ಹೇಳ್ತಾರೆ, CEO ಸುಳ್ಳು ಹೇಳ್ತಾರೆ. ಏನ್ ಕತೆ ನಿಮ್ದು? 3 ವರ್ಷ 4 ಎಕರೆ ಜಮೀನ್ ಸ್ಯಾಂಕ್ಷನ್ ಮಾಡ್ಬಿಟ್ಟಿದೀವಿ, ಸರ್ಕಾರದಿಂದ ಮಾರಾಟ ಪರ್ಚೇಸ್ ಮಾಡಿದೀವಿ ಅಂತ 3 ವರ್ಷ ಕಾಲ ಕಳೆದ್ರಿ. ಆಯ್ತಾ ಜಮೀನು ಮಂಜೂರಾಯ್ತಾ? ಏನ್ ಬರೀ ಹೋರಾಟಗಾರರು ಬರೀ ಕತೆ ಕೇಳಕ್ಕೆ ಬರೋದು? ನೀವ್ ಹೇಳೋ ಕತೆ ಕೇಳಕ್ಕ ಯಾರು ಸರ್ಕಾರದಲ್ಲಿ ಹೋಗಿ ದೊಡ್ಡ ಮಟ್ಟದಲ್ಲಿ ಕುತ್ಕೊಂಡು ದುಡ್ಡು ಸ್ಯಾಂಕ್ಷನ್ ಮಾಡಿಸಿ ಪರಿಹಾರ ಕಂಡುಹಿಡಿಸಿ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ 2 ಎಕರೆ ಮಾಡ್ತೀನಲ್ಲ, 4 ಎಕರೆ ಅಡ್ವೈಸ್ ಮಾಡೋಕೆ 4 ವರ್ಷ ಬೇಕಾ? ಏನಾಯ್ತು ಜಾಗೃತ ಸಂಬಂಧ ಏನಾಯ್ತು ವಿಚಾರ? ಯಾಕೆ ಮಾಡಲಿಲ್ಲ? ನೀವ್ಯಾಕೆ ಮತ್ತೆ ಕನ್ವಿನ್ಸ್ ಮಾಡಕ್ ಬರ್ತೀರಾ? ನಾವು ನಮ್ಮ ಹಂತದಲ್ಲಿ ನಿಮ್ಮ ಹಂತದಲ್ಲಿ ಏನ್ ಮಾಡಿದ್ರಿ? ಆಯ್ತು ಹಿಂದೆ ಆಯ್ತು ಅಂತ ಕಮಿಷನ್ ಏನ್ ಮಾಡೋವೆ? ಹಿಂದೆ ಏನ್ ಮಾಡೋವೆ? ನೀವು ಬಂದು 1 ವರ್ಷ ಆಯ್ತು, ನೀವು ಬಂದು 1 ವರ್ಷ ಆಯ್ತು, ಏನ್ ಮಾಡಿದ್ದೀರಾ? ಚಿಕ್ಕಮಕ್ಕೂರು ಬಾಗ್ಲಿಗೆ ಬಂದೈತಲ್ರಿ ಕತ್ತಸು, ಚಿಕ್ಕಮಕ್ಕೂರು ಕೆರೆ ಬಾಗ್ಲಿಗೆ ಬಂದೈತೆ. ಇಷ್ಟು ತಪ್ಪ ಸೊಳ್ಳೆಗಳವೆ. ಎಷ್ಟು ಔಷಧಿ ಹೊಡ್ತಿದ್ದೀವಿ ನೀವು? ಔಷಧಿ ಹೊಡ್ತಿದ್ದೀರಾ? ವಾಸನೆ ಇರಕ್ಕಾಗಲ್ಲ, ಬಾಯಿ ಸಾಯ್ತಾವೆ ಜನ. ಬಂದ್ರೆ 1 ದಿವಸ ವಾಸ ಮಾಡ್ತೀವಿಲ್ಲ ಅಧಿಕಾರಿಗಳು, 1 ದಿವಸ ನಿಂತ್ಕೊಳ್ಳಿ ಊರಾಗ ವಾಸ ಮಾಡಿ. ಏನ್ ಬರೀ ಕತೆ ಕೇಳಕ ಹೋರಾಟಗಾರರು ಬುದ್ಧಿವಂತರು ರೀ ಅವರು. ಕೆರೆ ಇರೋದು ನೀವ್ ಹೇಳೋದ್ನೆಲ್ಲ ಕೇಳ್ಕೊಂಡು ಹೋಗಕ್ಕೆ ಎಷ್ಟು ವರ್ಷ ಕೇಳಲ್ಲ. ನಮ್ಮ ಕೆರೆಯಿಂದ ಏನು STP ಇದೆ ಎಲ್ಲ ತಗೊಂಡು ನಿಮ್ದು ಕ್ಲೋಸ್ ಮಾಡಿ ನೀರು ಮುಂದೆ 5 ವರ್ಷಕ್ಕೆ ನೀರು ಮುಂದೆ ಇದ್ರೆ 20 ವರ್ಷ ನೀರು ಬೇಡ ವಾಪಸ್ ತಗೊಂಡ್ಬಿಡಿ, ನಿಂತ್ಬಿಡಿ. ನೀವು ಯಾರು ಮಾಡಕ್ ಹೋಗ್ಬೇಡಿ, ನೀವೇ ನಿಂತ್ಕೊಂಬಿಡಿ. ನಿಮ್ ಕನ್ವಿನ್ಸ್ ಎಲ್ಲ ಏನು ನಡೆಯಲ್ಲ. ಇದು ಫೈನಲ್ ಹೋರಾಟ. ಹೋದ್ಸಲಿ ಬಂದು ಎಳ್ನೀರು ಕುಡಿಸೋದ್ರು ಎಲ್ಲಾ ಪ್ರತಿನಿಧಿಗಳು, ರಾಜಕೀಯದ ಜನಪ್ರತಿನಿಧಿಗಳು ಎಲ್ಲ ಹೋಗ್ಲಿ ಅಂತ 2 ವರ್ಷ ಬಿಟ್ವಿ, ಯಾರು ಏನು ಮಾಡ್ಲಿಲ್ಲ. ಸ್ವಾಮಿ ಈಗ ನಾವು ಇದು ವಿಚಾರ ಇದು ಸರ್ಕಾರದ ಮಟ್ಟಕ್ಕೆ ಹೋಗಿಲ್ಲ ಅನ್ನಂಗೆ. ಯಾಕೆ ಅಂತಂದ್ರೆ 2 ವರ್ಷದಿಂದನೇ ನಮ್ಮ ಏನು ರಾಜ್ಯದ ಸಚಿವರಾದಂಥ H. ಮುನಿಯಪ್ಪ ಸರ್ ಬಂದು ನಮಗೆ ಎಳ್ನೀರು ಕುಡಿಸಿ ಮಾಡೋದು ಉಸ್ತುವಾರಿ ಸಚಿವಕ್ಕೂ ಈ ವಿಚಾರ ಗಮನದಲ್ಲಿದೆ. 57 ಕೋಟಿ ದುಡ್ಡಿಲ್ಲ ಅಂತ ನಾವು ಇಷ್ಟರಿಂದ ಪ್ರಣಾಮ ಮಾಡಿ ಬರ್ತಿರಲ್ಲ. 57 ಕೋಟಿ ದುಡ್ಡಿಗೂ ಕೇಳೋ ನಮ್ಮ 2 ಪಂಚಾಯತ್ ಜನ 25,000 ಜನ ಜೀವನ ಮಾಡ್ತೀವಿ. ಪ್ರತಿದಿನ ನಾವು ಸಾವು ಬದುಕಿ ಮಧ್ಯೆ ಹೋರಾಟ ಮಾಡ್ತಾ ಇದ್ದೀವಿ. ಪ್ರತಿ ಸತಿ ಹೋರಾಟ ಮಾಡಿದ್ರು ನಾವು ಸ್ವತಂತ್ರ ಚುನಾವಣಾ ಬಹಿಷ್ಕಾರ ಮಾಡೋದನ್ನು ಕನ್ವಿನ್ಸ್ ಮಾಡಿದ್ವಿ, ಸ್ವಾತಂತ್ರ್ಯ ದಿನ ಹೋರಾಟ ಮಾಡೋದು ಕನ್ವಿನ್ಸ್ ಮಾಡಿದ್ವಿ. ಈ ತರ ಚುನಾವಣೆ ಭರವಸೆ ಕೊಡ್ತಾ ನಂಬ್ತಾ ಬಂದ್ವಿ. ನಾವೇನ್ ನಿಮ್ಮನ್ನು ನಂಬಿಲ್ಲ ಅಂತೀವಿ, ನಂಬ್ತಾ ಬಂದ್ವಿ. ಇದುವರೆಗೂ ಇವತ್ತು ಸಹ ಯಾವ್ದು ಪರಿಲಾಗಿಲ್ಲ. ದುಡ್ಡಿಲ್ಲ ಅಂತ ನಮ್ಗೆ ವಾಪಸ್ ಬಂದ ನಾವ್ ಇನ್ಯಾವ ರೀತಿ ಕೇಳ್ಬೇಕು ಹೇಳಿ? ಸಾಹೇಬ್ರು ಇವಾಗ ಹೇಳಿದ್ರಲ್ಲ ನೀವು ಏನು 2.5 MLD ನೀರು ದೊಡ್ಡಬಳ್ಳಾಪುರದಿಂದ ಎಷ್ಟು MLD ನೀರು ಬರ್ತಾ ಇದೆ ಪರ್ ಡೇಗ್ ಅಂತ ಏನು ಲೆಕ್ಕ ಇದೆ ನಿಮ್ಮ ಹತ್ರ? ಲೆಕ್ಕ ಇದೆಯಾ ನಿಮ್ಮ ಹತ್ರ? 1 ನಿಮಿಷ. ತಿರ್ಗಾ ನೀವು ಜಾಗ 2.5 ಎಕರೆ ನೋಡಿದ್ದೀರಾ, ಅದರಲ್ಲಿ 1.5 ಎಕರೆ ರಸ್ತೆ ಹೋಗುತ್ತೆ, 1 ಎಕರೆ 1.5 ಎಕರೆ ನಿಲ್ಲುತ್ತೆ. 1 ನಿಮಿಷ ಅದಕ್ಕೂ ಹೇಳ್ತೀನಿ. ನೀವು ಒಂದು ಡೈಯಿಂಗ್ ಏನಾದ್ರು ಎಷ್ಟು ಲೀಟರ್ ತಗೊಂಡಾಗಿ ಒಂದು ಡೈಯಿಂಗ್ ಅಲ್ಲಿ ಪರ್ ಡೇ ಎಷ್ಟು ಲೀಟರ್ ನೀರು ಇನ್ನ ಆಗ್ತಾ ಇದೆ, ಎಷ್ಟು ಲೀಟರ್ ನೀರು ಔಟ್ ಆಗ್ತಾ ಇದೆ, ಅದೇನಾದ್ರು ನಿಮ್ಮಲ್ಲಿ ಲೆಕ್ಕ ಇದೆಯಾ? ಸುಮ್ಮನೆ ಹೇಳ್ತಾ ಇದ್ದೀರಾ. ನಾನು ಸರ್ ಸುಮ್ಮನೆ ಹೇಳ್ಬೇಡಿ ಸರ್, ನನಗೆ ಗೊತ್ತು, ನಾನು ಮಾಡಿದ್ದೀನಿ ಸರ್. ಸುಮ್ಮನೆ ಹೇಳ್ಬೇಡಿ, ಮಾತಾಡೋದು ಬೇಡ, ಹೋಗಿ ಸರ್. ಒಂದು ದಿವಸಕ್ಕೆ ಒಂದು ಡೈಂಗಲ್ಲಿ 1,000 ಲೀಟರ್ ಅಂತ ನೀವು ಎಲ್ಲಿ ತಗೊಂಡಾಗ ಅಲ್ಲಿ ಬಿಟ್ಟಿದ್ದೀರಾ ತೋರಿಸ್ರಿ.
ಆಯ್ತಾ ಒಂದು ನಿಮಿಷ ಕೇಳಿ. ಹಾ. Please, ಕೇಳಿ. ತಗೊಂಡ್ ನೋಡಿ. ಹೇಳಿ ಈಗ ಸರ್. ನೋಡಿ ನಾವು ಕನ್ವಿನ್ಸ್ ಮಾಡೋ ಪ್ರಶ್ನೆ ಅಂತ ಸುಮ್ನೆ ಇರೋ ವಿಚಾರ ಕಿವಿ ಹೇಳ್ತೀವಿ. ಕೆಲಸ ಮಾಡಕ್ಕೆ ಆಮೇಲೆ ತೀರ್ಮಾನ ಅಲ್ಟಿಮೇಟ್ ನಿಮ್ದೇ. ಅಲ್ಲ ಈಗ ಎಷ್ಟು ಸಲ ಕನ್ವಿನ್ಸ್ ಮಾಡೋದು ನೀವು Sir, it's not about ನೀವೇನಾದ್ರೂ convince. ಪ್ರೋಗ್ರೆಸ್ ಮಾಡಿದ್ರೆ ಹೇಳಿ ಆಯ್ತು ಎಲ್ಲರೂ ಒಪ್ಕೊಳ್ತಾರೆ. ಏನೂ ಮಾಡಿಲ್ಲ ನಾವು ಮಾಡಿರೋ ಪ್ರೋಗ್ರೆಸ್ ಅಥವಾ ನಾವು ಮಾಡಿರೋ ಪ್ರಯತ್ನಗಳು ಸತೀಶ್ ಅವ್ರಿಗೂ ಗೊತ್ತು, ರಮೇಶ್ ಅವ್ರಿಗೂ ಗೊತ್ತು, ಮಾಡಿಲ್ಲ. ಸಾಹೇಬ್ ಅವ್ರಿಗೂ ಗೊತ್ತು. ನಾವು ಒಂದು communicate ವರ್ಷದಿಂದ ಮಾಡ್ತಾ ನಾವೆಲ್ಲ ಇದ್ದೀವಿ. ನೋಡ್ತಾನೆ ಇದ್ದೀವಿ. ನಾವು ನೋಡ್ತಾನೆ ಇದ್ದೀವಿ. ಎಲ್ಲ ಮಾಡಿದ್ದೀರಾ ಸರ್? ಗಾಡಿ ಒಂದು ಗಾಡಿಗಳು ಎಲ್ಲೂ ಹೋಗ್ತಾ ಇಲ್ಲ. ಆಯ್ತು. ಸ್ಟಾರ್ಟ್ ಆಗಿದೆ ಸರ್ ಇದು. ಈಗ ಆಯ್ತು ಅದಾಗ್ಲಿ ಈಗ ನೋಡಿ ಸರ್ ಇಲ್ಲಿ ಎಲ್ಲ ಫೈನಲ್ ಹೋರಾಟಕ್ಕೆ ಬಂದಿರೋದು ಕೊನೆ ಹಂತದ ಹೋರಾಟ ಇದು ಆಯ್ತಾ ದಯಮಾಡಿ ನೀವು ಅಧಿಕಾರಿಗಳು ಸುಳ್ಳು ಹೇಳಿ ಯಾಮಾರ್ತಿದ್ದೀರ ಹೋರಾಟಗಾರನ ಮತ್ತೆ ಆ ಊರಿನ ಜನನ ಯಾಮಾರ್ತಿದ್ದೀರ ನೀವು ಹತ್ರ ಮಾತುಕತೆ ಇಲ್ಲ ಪರಸ್ಪರ ನಮ್ಮ ಮಾಹಿತಿ communicate ಮಾಡಿ ಕಂಪ್ನಿಗ ನೀವು ನೋಟಿಸ್ ಜಾರಿ ಮಾಡ್ತಾರೆ ಎಲ್ಲಾ ಕಂಪ್ನಿ ಸಿಆರ್ ಫಂಡ್ ಇದಕ್ಕೆ ಅಟ್ಯಾಚ್ ಮಾಡ್ತೀವಿ ಸರ್. ಸರ್ ಆ ಪ್ರಯತ್ನ ಅಲ್ಲ, ನಡೆದಿದೆ. ಯಾಕೆ ಸರ್ ಮಾಡಿಲ್ಲ ಆ ಸರ್? ಪ್ರಯತ್ನನೂ ನಡೆದಿದೆ ಸರ್. ಮತ್ತೆ ಎಲ್ಲ- ಆಮೇಲೆ ಎಲ್ಲ ಏನು ಗೊತ್ತಾ ಸರ್, ನೋಡಿ ಕಂಪ್ನಿ ಇವಾಗ ಮಾಡಿಲ್ಲ. ನಾನು ಹೇಳಿದ್ದೇನೆ ಗೊತ್ತಾ? ಇವಾಗ ಈ ತರ ಒಂದು ಸಂದರ್ಭ ಬರಬೇಕು ಅಂತ ನಮ್ಗೆ ಆಸೆ ಇರಲ್ಲ ಆಯ್ತಾ. ಇಲ್ಲಿ ಇವಾಗ ನೀವು ಹೇಳ್ತೀರಿ, ಇವಾಗ ನನ್ಗೆ ಅರ್ಥ ಆಗುತ್ತೆ ನಿಮ್ಗೆ ಆ ಒಂದು 4 ವರ್ಷದ ಹೋರಾಟದ ಹಿಂಸೆ ಈಗಾಗಲೇ ಅಂತ ಹೇಳಿದ್ರೆ ಏನೇನೋ ಯೂಸ್ ಮಾಡ್ತಾರೆ ಒಳ್ಳೇದಕ್ಕೆ ಯೂಸ್ ಮಾಡ್ತಾರೆ ಸರ್ ಸಿಆರ್ ಫಂಡ್. ಆದ್ರೆ ಅವ್ರು ಹೇಳ್ತಾ ಇರೋದು ಇಲ್ಲಿ ನಾವು ನಮ್ಮ ಯೂಸ್ ಮಾಡ್ತೀರಾ? ಕೇಳಿಸ್ಕೊಳ್ಳಿ ಸಾಹೇಬ್ರೆ ಕಮಿಷನ್ ಸಾಹೇಬ್ರೆ ನೀವು ಅಲ್ಲಿ ಡಿಸಿನೇ ಏನು ಮಾಡಕ್ಕಾಗ್ಲಿಲ್ಲ ನೀವಿನ್ನೇನ್ ಮಾಡಕ್ಕಾಗುತ್ತೆ ಪಾಪ ನಿಮ್ಮ ಜಿಲ್ಲಾಧಿಕಾರಿಗಳ 3 ವರ್ಷ ಜನನ ದಿಕ್ಕಾಚೆ ಹಾಳು ಮಾಡ್ಬಿಟ್ಟು ನಿಮ್ ಕೈಲಿ ಏನಾಗುತ್ತೆ ಪಾಪ ಮಾಡಕ್ಕೆ ಬಟ್ ನಮ್ಮ ಲೆವೆಲ್ ಆದಂತ ಕೆಲಸಗಳು ಮಾಡಿದ್ವಿ ಅದು. ಈಗ ಸುಮಾರು 10 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ. ಎರಡು ಕೆರೆ ನಗರಸಭೆ ಫ್ಯಾಕ್ಟ್ರಿ ವೇಸ್ಟ್ ಬಂದು ಅಲ್ಲಿ ಕೆರೆ ನೀರು ಕಲುಷಿತ ಆಗ್ತಾ ಇರೋದ್ರಿಂದ ಜನಗಳ ಮೇಲೆ ತೊಂದರೆ ಆಗ್ತಾ ಇದೆ. ಸೊ ಖಂಡಿತ ಅದು ಸರ್ಕಾರ ಅದಾದ್ಮೇಲೆ ಮೊನ್ನೆ ಮುಖ್ಯಾಯುಕ್ತರು ಕೂಡ ಸ್ವತಃ ಸುಮೋಟೋ ಕೇಸನ್ನು ಹಾಕಿಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಅಧಿಕಾರಿಗಳನ್ನಲ್ಲಿ ವಿಸಿಟ್ ಆದಮೇಲೆ ಮತ್ತೆ ನಾವು ಬಸ್ಗಳಲ್ಲಿ ಸುಮಾರು ಇಂಡಸ್ಟ್ರಿಯಲ್ ಏರಿಯಾಗಳಿಗೆ ನಾವು ವಿಸಿಟ್ ಮಾಡಿ ನಮ್ಮ ರೈತ ಮುಖಂಡರ ಜೊತೆಗೆ ವಿಸಿಟ್ ಮಾಡಿ ಅದಕ್ಕೆ ಕ್ರಮ ಆಗಬೇಕು ಅನ್ನೋದ್ರ ಬಗ್ಗೆ CO ಮತ್ತು DC ಅವರಿಗೆ ನೀಡಬೇಕಾದಂಥ ಮಾರ್ಗದರ್ಶನ ನೀಡಿದ್ದಾರೆ. ಸೊ ಇದು ಕೆಲವೊಂದು ಸರ್ಕಾರ ಮಟ್ಟದಲ್ಲಿ ಆಗಬೇಕಾದಂಥ ತೀರ್ಮಾನಗಳಿದ್ದಾವೆ. ಸೊ ಈಗ ನಮ್ಮ ಮಟ್ಟದಲ್ಲಿ ತಾಲೂಕು ಅಥವಾ ಜಿಲ್ಲಾ ಹಂತದಲ್ಲಿ ಏನು ತೀರ್ಮಾನಗಳಾಗಬೇಕು ಅದು ನಾವೇನು ಕೆಲಸ ಮಾಡಿದ್ದೀವಿ ಅನ್ನೋ ವಿಚಾರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಸೊ ಇಂದ ಏನೋ ಸುಳ್ಳು ಭರವಸೆ ಅದು ಇದು ಅಂತ ಆಗಿರ್ಬೋದು. ಬಟ್ ನನಗೆ ಒಂದು ತಾಲೂಕು ಬಂದು ಒಂದು 2 ತಿಂಗಳಾಯಿತು. ಸೊ ಈ ಒಂದು SPP ಸಲುವಾಗಿ ಸುಮಾರು ಒಂದು 3-4 ವರ್ಷಗಳಿಂದ ಜಾಗ ಹುಡುಕ್ತಾ ಇದ್ದರು. ಅದ ಯಾವುದೇ ಸರ್ಕಾರಿ ಜಾಗ ಅಂದರೆ ಒಂದು ಗ್ರಾವಿಟಿ ಪ್ರಕಾರ ಎಲ್ಲ ಜಾಗ ತೊಗೊಳಕ್ಕಾಗಲ್ಲ. ಆ ಗ್ರಾವಿಟಿ ಪ್ರಕಾರ ಜಾಗ ಬೇಕಂತ ಹೇಳ್ತಾ ಇದ್ರು. ಬಟ್ ಯಾವುದಾದ್ರು ಖರೀದಿ ಪ್ರೈವೇಟ್ ಜಮೀನನ್ನು ಖರೀದಿ ಮಾಡೋದಕ್ಕೂ ಕೂಡ ಪ್ರಯತ್ನವನ್ನು ಮಾಡಿದ್ರು. ಅದಕ್ಕೆ ಅನುದಾನ ಕೊಟ್ಟೇ ಇರೋದ್ರಿಂದ ಅದು ಆಗಿಲ್ಲ ಅಂತ ಅನ್ನುವಂಥದ್ದಕ್ಕೂ ಅದು ಒಂದು ಕಾರಣದಿಂದ ಆ ಜಮೀನನ್ನು ಮಂಜೂರು ಮಾಡಲಿಕ್ಕೆ ಕೂಡ ಆಗಿರಲಿಲ್ಲ. ಸೊ ಈ ವಿಷಯನ ನೆಕ್ಸ್ಟ್ ಮತ್ತೆ ನಮ್ಮ ಜಿಲ್ಲಾಧಿಕಾರಿಗಳು ನನಗೆ ಒಂದು ಡೈರೆಕ್ಷನ್ಸ್ ಏನಾದರೂ ಎಲ್ಲಾದರೂ ಸಿಗುತ್ತೆ ಹುಡುಕು ಅಂತ. ಸೊ ನಾನು ಮತ್ತು ಇಮಿಡಿಯೇಟ್ಲಿ ನನಗೆ ನಮ್ಮ RI ಮತ್ತು ನಾನು ಸೇರಿಕೊಂಡು ಜಾಗ ಹುಡುಕಿದ್ವಿ. ಸೊ ಹುಡುಕಿದ್ದಾದಮೇಲೆ ಮತ್ತೆ ಕಮಿಷನರು ಇವರು DODC ಇವ್ರನ್ನೂ ಕೂಡ ಕರೆಸಿದೆ. ನಾನು ಕರೆಸಿ ಗ್ರಾವಿಟಿ ಮತ್ತು ಇಂಜಿನಿಯರ್ಗಳು 2 ಜಾಗ ನೋಡಿದ್ದೀವಿ ನಾವು. ಸೊ 2 ಜಾಗದಲ್ಲಿ ಸೊ ಈಗ ನಾವು ಏನು ನಮಗೆ ಹೇಳಿ ಕೊಟ್ಟಿದ್ದೀನಿ ಆ ಜಾಗ ಮಾತ್ರ ಗ್ರಾವಿಟಿಗೆ ಕರೆಕ್ಟಾಗಿ ಇರುವಂಥ ಜಾಗ ಅಂತೆ. ಸೊ ಅದಕ್ಕಾಗಿ ನಾನು ಏನು ಮಾಡಿದೆ ಇಮಿಡಿಯೇಟ್ಲಿ ಸೊ ಅವರಿಂದನೇ ನನಗೆ ಮತ್ತೊಂದು ಲೆಟ್ರ್ ತೊಗೊಂಡೆ. 6ನೇ ತಾರೀಕು ಜನವರಿ 6ನೇ ತಾರೀಕು ಅವರಿಂದ ರಿಕ್ವೆಸ್ಟ್ ಲೆಟರ್ ತೊಗೊಂಡೆ. ಇವತ್ತು ಎಷ್ಟು ಅಂತ ಹೇಳಿದ್ರೆ 22ನೇ ತಾರೀಕು. ಸೊ ಹೆಚ್ಚು ಕಡಿಮೆ ಒಂದು 14 ದಿನದಲ್ಲಿ ನನ್ನಿಂದ ಏನಾಗಬೇಕು ಇಮಿಡಿಯೇಟ್ಲಿ ಆ ಲೆಟ್ರನ್ನು ತೊಗೊಂಡು ಸರ್ವೆ ಮಾಡಿಸಿ ಆಮೇಲೆ ಜಾಗ ಎಷ್ಟಿದೆ ಅಂತ ಅಳತೆ ಮಾಡಿಸ್ಬಿಟ್ಟು